यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಭೇಟಿ ಬರಕ್ಕೆ ಏನ್ ತೊಂದ್ರೆ ಅದ ನಿಮ್ದು? ಅಲ್ಲ ಭೇಟಿ ಆಗಲಕ್ಕೆ ಏನ್ ತೊಂದ್ರೆ ಅದ? ನಮ್ಮ ಮಂದಿ ಭೇಟಿನ ಆಗಬಾರ್ದ ಅಂತ ನೀರಟಾಕಿ ಕಡೆ ಬಂದ್ಬಿಡ್ಕಡ್ರಿ ಅಲ್ಲೇ ದವಾಖಾನೆ ಮುಂದೆ ಆರ್ಡರ್ ಇದೆ ಅಲ್ಲ ಇನ್ನೊಂದು ಹಾಸ್ಪಿಟಲ್ ಹೋಗಿಲ್ಲ ಅಲ್ಲಿ ಮುಗಿಸ್ಕೊಂಡು ಸೀದಾ ಸ್ಟ್ಯಾಚ್ಯೂ ಜಾಗ ತೋರಿಸ್ಕೊಂಡು ಸ್ಟ್ಯಾಚ್ಯೂ ಅದು ಡಿಸ್ಕಷನ್ ಮಾಡತ್ತಾರ. ಒಂದ ನೀವು ಬರ್ರಿ ಒಳಗೆ ಬರ್ರಿ. ಸರ್ ಏನ್ ಮಾಡಿದ್ರು ನೋಡ್ರಿ ಸರ್ಕಲ್ ಮಾಡ್ರಿ. ಇಲ್ಲಿ ಹಾಸ್ಪಿಟ್ಲ್ ಐತ್ರಿ, ಹಾಸ್ಪಿಟಲ್ ಹೋಗಿ ನಾವು ಅವರು ಸರ್ ಹಾಸ್ಪಿಟ್ಲಿಗೆ ಹೋಗಿ ಹಂಗ ಕೊಟ್ರಲ್ಲ ಕನೆಕ್ಷನ್ ಈಗ 2-3-4 ಕಡೆ ಅವ್ರದ್ದೇನು ಕಟ್ ಮಾಡ್ತಾರೆ ಅಂತ ಜಯಂತಿ ಉತ್ಸವನ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಎಲ್ಲ ಕಡೆಗೂ ಶಿವಾಜಿ ಮಹಾರಾಜರ ಒಂದು ಆಚರಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮತ್ತು ಹಿಂದೂ ಸಮಾಜವನ್ನು ಭಾರತವನ್ನು ರಕ್ಷಣೆ ಮಾಡಿದಂಥ ಅನೇಕ ಮಹಾಪುರುಷರ ಜನ್ಮ ದಿನಗಳು ಎಲ್ಲ ಕಡೆ ಇರ್ತಾವೆ. ಅಯೋಧ್ಯ ರಾಮ ಮಂದಿರ ಇರ್ಬೋದು, ಒಂದು ರಾಮನವಮಿ ಇರ್ಬೋದು, ಹನುಮ ಜಯಂತಿ ಇರ್ಬೋದು. ಇದು ನಮ್ಮ ಸಂಪ್ರದಾಯ. ಯಾಕಂದ್ರೆ ನಮ್ಮ ಸತ್ಪುರುಷರು ಮತ್ತು ನಮ್ಮ ಹಿರಿಯರೇನು ಇಡೀ ತಮ್ಮ ಜೀವನವನ್ನು ತಮ್ಮ ಒಂದು ತನವನ್ನು ಬಿಟ್ಟು ಪ್ರಾಣಕ್ಕಿಂತ ಹೆಚ್ಚು ಧರ್ಮವನ್ನು ಪ್ರೀತಿ ಮಾಡಿದಂಥ ಅನೇಕ ಸತ್ಪುರುಷರ ಕಾರ್ಯಕ್ರಮಗಳು ಈ ದೇಶದಲ್ಲಿ ನಡೀತವೆ. ಎಲ್ಲಿಯೂ ಸಹ ಹಿಂದೂಗಳು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಎಲ್ಲೂ ಗದ್ದಲ ಗೊಂದಲ ಮಾಡೋದಾಗಲಿ ಅಥವಾ ಮುಸ್ಲಿಮರ ಹಬ್ಬದಲ್ಲಿ ಗಲಾಟೆ ಮಾಡೋದಾಗಲಿ, ಚಪ್ಪಲಿ ಹೊಡೆಯೋದಾಗಲಿ, ಕಲ್ಲೆಟ್ಟು ಮಾಡುವಂಥದ್ದು ಯಾರೂ ನಮ್ಮ ಇಡೀ ದೇಶದಲ್ಲಿ ಮಾಡಿದಂಥದ್ದು ಎಲ್ಲಿಯೂ ಒಂದು ಉದಾಹರಣೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಒಂದು ಮದ ಬಂದ್ಬಿಟ್ಟಿದೆ. ಈಗ ನಮ್ಮದೇ ಸರ್ಕಾರ, ನಾವು ಏನು ಮಾಡ್ತೀವಿ ಯಾರೂ ಕೇಳೋದಿಲ್ಲ. ಇವೆಲ್ಲ ನೋಡಿದ್ರೆ ನಾಗಮಂಗಲದಲ್ಲಿ ಒಂದು ಮಸೂತಿಯಿಂದ ಪೆಟ್ರೋಲ್ ಬಾಂಬ್ ಹೊಡಿತಾರೆ, ಕಲ್ಲು ಹೊಡಿತಾರೆ. ಮದ್ದೂರಿನ ಗಣಪತಿ ಮೇಲೆ ಕಲ್ಲು ಬೀಳ್ತದೆ. ಇಷ್ಟು ಸಣ್ಣ ಹುಡುಗ ಗಣಪತಿ ಮೂರ್ತಿ ಮೇಲೆ ಉಗುಳ್ತಾನೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಮಾಡ್ತಾರೆ. ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗಲಾಟೆ ಮಾಡುವಂಥವ್ರು ಮುಸಲ್ಮಾನರು ಬಿಟ್ಟರೆ ನಮ್ಮ ಕಡೆಯಿಂದ ಎಂದೂ ಸಹ ಅವರಿಗೆ ತೊಂದರೆ ಆಗುವಂಥದ್ದಾಗಿಲ್ಲ. ಆದರೆ ಮನೆ ಬಾಗಲಕೋಟೆಯಲ್ಲಿ ಹೋಗ್ತಿರುವಂತಹ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಹೋಗುವಂತಹದ್ದನ್ನ ಮಾಡಿದವರು ಅವರು. ಮತ್ತೊಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಯ್ತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೂ ಸಹ ಕಲ್ಲು ಒಯ್ತಾರೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಮಸೂತಿಯಲ್ಲಿ?
ಅವ್ರದ್ದೇನು ಕೆಲಸ ಇರ್ತದೆ. ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮಸೂತಿಗಳನ್ನು ಸೀಸ್ ಮಾಡಬೇಕು. ಅಲ್ಲಿರುವಂಥ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು, ಮತ್ತು ಯಾರೋ ಹೇಳಿದ್ರೆ ನನಗೆ ಈಗ ಅಲ್ಲಿ ಒಳಗೆ ಮಸೂತಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ ಅನ್ನೋಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆಯಾಗಿದೆ. ಅಂದರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಮಾಡೋದಿಲ್ಲ ಅನ್ನುವಂಥ ಬೆಂಬಲದಲ್ಲಿ ನೋಡ್ರಿ ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಪೂರ್ತಿ ನಮ್ಗೆ ಅನ್ನಿಸ್ತದೆ, ನಾವು ಕಳೆದ ಮಾತಾಡ್ತಿದ್ದೀವಿ ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು ಅವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಳಿ ಏನಾಗ್ಬಿಟ್ಟದೆ ಅಂದ್ರೆ ಕೆಲವು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗೆ ಕೆಡೋದು ನಾವು ಬಿಜೆಪಿನ ಹೆಂಗೆ ಮಾಡ್ಕೋತೀವಿ ಅಂತ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಒಬ್ಬ IPS SP ಮೇಲೂ ಕಲ್ಲೋದ ಮೇಲೂ ಬಂಧನ ಯಾರು ಮಾಡಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರಿಗೆ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ಮ ಇದರಲ್ಲೇ ಸಿಕ್ಕಿದೆ, ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTVಯಲ್ಲಿ ಸಿಕ್ಕಿದೆ. ಹಾಗಾದ್ರೆ ಹಿಂದೂಗಳ ಮೇಲೆ ಕಲ್ಲು ಇದು ಏನು ಲಾಠಿ ಚಾರ್ಜ್ ಮಾಡ್ತೀವಿ, ಅವ್ರ ಕಾಲು ಕೈಗೆ ಮುರಿಯೋಂಗ ನೀವು ಹೀನಾಯ ಮನುಷ್ಯಕ್ಕಿಲ್ಲಾರ್ದಂಗೆ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀವಿ. ಹಾಗಾದ್ರೆ ಅವ್ರಿಗೆ ಏನು ಮಾಡಿದ್ರಿ? ಏನು ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಮ್ ಏನೋ ಜಮಾತ್ ಇದೆ, ಆ ಮಸೂದಿ ಇದೆ, ಪಂಚಾ ಮಸೀದಿ, 8 ಮಂದಿನ ಅರೆಸ್ಟ್ ಮಾಡಿದ್ವಿ. ಅಲ್ಲಿರುವಂಥ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕಲಿಕ್ಕೆ 200-300 ಜನ ಹಿಂದಿನ ಬಾಗಿಲೇ ಬಂದು ಸೇರಿದ್ರಂತದ್ದು ಎಲ್ಲ ಓಪನ್ ಇದೆ. ಯಾರಾದ್ರೂ ಅನ್ನೋಂಥ ಮುಖ ಸಿಗ್ತದೆ. ಆದರೆ ಅದನ್ನು ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾ ಇರ್ತಾರೆ. ಇಲ್ಲಿ ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡ್ರಿ, ಈ ಕಡೆ 8 ಮಂದಿ. ಇದೇನಿದು? ಇದ್ರ ತೂಕ ಮಾಡಕತ್ತೀರಿ. ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು. ನಾನೇ SP ಅವ್ರಿಗೆ ಕೇಳಿದೆ, ಏನು ಇಲ್ಲ ಸರ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು. ಪೊಲೀಸರ ಇಲಾಖೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದಿದ್ದರೂ ಇರಲ್ಲ. ಯಾಕೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡೋದು, ಬೆಳ್ಳಿ ನಮ್ಮ ಇಲ್ಲೇ ಲಾಠಿ ಚಾರ್ಜ್ ಮಾಡೋದು, ನಮ್ಮವ್ರನ್ನೇ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡೋದು. ಒಬ್ಬ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ಲೋಗ್ದಾನ, ಏನಾದರೂ ಮಸೂದಿ ಮೇಲೆ ಚಪ್ಪಲಿ ಹೋಗೋಣ, ನಿಮ್ಗೇನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡ್ರಿ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಈಗ ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಸದೆ ಬಡಿದು, ಹೊಡಿದು, ಭಯ ಹುಟ್ಟಿಸೋದು, ಸುಮ್ಮನೆ ಮಾರ್ಕೆಟ್ನ ಬಂದು ಇಟ್ಕೊಂಡು ಕೂತೀರಿ. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದೆ ಆ ಏರಿಯಾದಾಗ ಅಲ್ಲಿ ಟೈಪ್ ಮಾಡ್ತೀವಿ. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಅವ್ರು ಕೊತ್ತಂಬರಿ ತರ್ಲಾಕ, ಬಿರಿಯಾನಿ ಕೊತ್ತಂಬರಿ ತರ್ಲಾಕೊಂಡು ಹೋಗ್ತಾರೆ. टमाटा हमारा छोकरा कुछ भी नहीं किया, कोतंबरिया लेने के लिए गया था, हमको पकड़ लिया. ಚಂದ ಹೇಳ್ತಾರ ನೋಡಿ. ರಾತ್ರಿ ಒಂದಕ್ಕೆಲ್ಲರ ಕೊತ್ತಂಬರಿ ಸಿಗ್ತೈತಲ್ರಿ, ಆ KG ಹಳ್ಳಿ ಒಳಗೆ ಹೇಳ್ತಿದ್ರು. ಅಂದ್ರೆ ಅವರಿಗೆ ಅಲ್ಪಸಂಖ್ಯಾತರ ಅಂದ್ರೇನು? ನಮ್ಮ ಸಂವಿಧಾನ ಪ್ರಕಾರನೇ ಅವ್ರಿಗೂ ಅಷ್ಟೇ ನ್ಯಾಯ ಇತ್ತು, ನಮಗೂ ಐತಿ. ನೀವು ಪೊಲೀಸರು ಆ ಮಸೂದಿ ಮುಂದೆ ಹೋಗ್ಬಾರ್ದು, ಈ ಮಸೂದಿ ಮುಂದೆ ಹೋಗ್ಬಾರ್ದು ಅಂತ ನೀವು ರೆಸ್ಟ್ರಿಕ್ಷನ್ ಹಾಕ್ತಾರೆ. ಮತ್ತೆ ಇದೇನು ಭಾರತ ದೇಶನಾಗ ಐತೋ ಪಾಕಿಸ್ತಾನದಾಗ ಐತಿ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡೋದು ಕಲೀಲಿ. ಸರ್ಕಾರಗಳು ಬರ್ತಾವು ಹೋಗ್ತಾವು, ಏನೋ ಸರ್ಕಾರ ಹೇಳ್ತಾರೆ, CM ಹೇಳ್ತಾರೆ, ಅಮಾಯಕ ಜನರನ್ನ ಇದೇ ರೀತಿ. ಇವತ್ತು ನೋಡಿ ಪಾಪ 2 ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದೆ, ಇಷ್ಟು ದೊಡ್ಡದು.
ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇನ್ನು ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದ್ರು ಮೊದಲು ಆ ಮಸೂತಿಗಳನ್ನ ಚೆಕ್ ಮಾಡಬೇಕು, ಆ ಮಸೂತಿಗಳನ್ನ ಬ್ಯಾನ್ ಮಾಡಬೇಕು. ನೀವು ನಮ್ಮ ಮಾಡ್ತಾರಲ್ಲ, ಯಾವುದೋ ನಮ್ಮ ದೇವಸ್ಥಾನದಿಂದ ಒಂದು ಕಲ್ಲು ಬಿದ್ದತಾನೆ ಭಾರತದಾಗ ಹೇಳ್ತೀವಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಹೊಡೆದಾರಂತ ಒಂದು ಸಾಕ್ಷಿ ಹೇಳಿ. ಇವ್ರು ಎಷ್ಟು ತಲೆ ಮ್ಯಾಗ ಕೂರಿಸ್ಕೊಂಡ್ರಿ. ಇನ್ನೂವರೆಗೆ ಅದು ಬಂಗಾ ಮಸೀದಿ ಅಧಿಕೃತ ಐತು ಅಲ್ಲ ಅಂತದ್ದು ದಾಖಲೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದೇನು ದಾಖಲೆನೇ ಇಲ್ಲ, ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡುವುದು, 24 ತಾಸು ನೀರು ಕೊಡುವುದು. ಮತ್ತು ಅಲ್ಲಿ ಅವನು ಒಬ್ಬ ಕಾಂಗ್ರೆಸ್ ಅಂತ ಅವ್ನು ಲೀಡರು, ಅವ ಬಂದ್ರೆ SP DSP ಎದ್ದು ನಿಂದಿರ್ತಾರೆ, ಸರ್ ಅಂತಾರೆ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ? ಪೊಲೀಸರು ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಅವೇನು ಪದಾಧಿಕಾರಿ ಅದ, ಅವನು ಮುಖ್ಯಮಂತ್ರಿಯ, ಅದೇ ಜಿಲ್ಲಾ ಉಸ್ತುವಾರಿ ಮಂತ್ರಿಯ, ಅಥವಾ ಯಾವುದಾದ್ರೂ MLA ಅಂಥವ್ನಿಗೆ ನೀವು ಪೊಲೀಸ್ ಅಧಿಕಾರಿಗಳು ನೀವು ಗೌರವ ಕೊಡೋದು, ಮಾತಾಡೋದು ಇದೇನಾಗ್ತದಂದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನ ಪ್ರಚೋದನೆ ಮಾಡೋಂಗೆ ಆಗ್ತದೆ. ನೀವು ಒಂದು ಸೈಡ್ ಆಗಿ ಬರೀ ಅವ್ರು ಹೇಳಿದ್ದನ್ನು ಕೇಳೋದಿಲ್ಲ, ಅವ್ರು ನೀವು ಕರೆದ ಶಾಂತಿ ಸಭೆಗೂ ಬರೋದಿಲ್ಲ. ಬರೀ ಹಿಂದೂಗಳನ್ನು ಕರಿತೀರಿ, ಅವ್ರು ಶಾಂತಿ ಸಭೆ ಬರಲಿ ಅಂದ್ರೆ ಆ್ಯಕ್ಷನ್ ತಗೋರಿ ಅವ್ರ ಮೇಲೆ. ಇದು ನಡೀತಿಲ್ಲ ಅಂತ ಹೇಳ್ರಿ. ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿತ್ತು ಅವರಿಂದಲೇ, ಆ ಮಸೂದಿಯಿಂದಲೇ ಕ್ರಮ ತಗೋಬೇಕಾಗಿತ್ತು ಅವ್ರ ಮೇಲೇ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರು ರಾತ್ರಿ ಹೋಗಿ ಮನ್ಯಾಗ ಅವ್ರಿಗೆ ತಂದೆ ತಾಯಿಗೆ ಅಂಜಿಸ್ತೀನಿ, ಇದು ಬಿಡದೇ ಇದ್ರೆ ಶಾಂತಿ ಆಗೋದಿಲ್ಲ. ಯಾರು ತಪ್ಪಿದಸ್ತಾರದಾಗ ನಿಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ, ಏನೂ ಮಾಡಲಾರ್ದವ್ರನ್ನಲ್ಲಿ ಇವತ್ತು ಪಾಪ ಒಂದು 3 ಕಡೆ ಕೈ ಮುರಿದದ ಅವ್ರನ್ನ. ನಿಮ್ಮ IPS ಅಧಿಕಾರಿಗಳು ಹೊಡಿತಾರ ಅಂದ್ರೂ ನೀವು ಮತ್ತೆ ಶಾಂತಿ ಹೇಳಕ್ಕೆ ಬರ್ತಿರಲ್ರಿ. ಇನ್ನ 2 ದಿವಸ ಇವ್ರಿಗೆ ಮುಲಾಜ್ನಾಗ ನೀವು ಕೆಲಸ ಮಾಡೋದು ಈ ರೀತಿ. ಮತ್ತೆ ನೋಡ್ರಿ, ಇವತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಮೂಡಿ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಾಪುರ ಕೂಡಿಸಿವಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೆಂಟರ್ನಾಗ ಕೂಡಿಸಿವಿ. ಪಬ್ಲಿಷನ್ ಹಾಕಿದ್ರೆ ಈಗ ವಲ್ಲಭಭಾಯಿ ಸರ್ಕಲ್ ಮಾಡಿ ವಲ್ಲಭಭಾಯಿ ಪಟೇಲ್ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರು ಕೂಡಿಸಿವಿ, ಅದು ರೋಡ್ ದಂಡಿ ಕೂಡಿಸಿದ್ವಿ, ಅಲ್ಲಿ ತೊಂದರೆ ಆಗಬಾರ್ದಕ್ಕೆ. ಮಹಾರಾಣಾ ಪ್ರತಾಪರದ್ದು ಕೂಡಿಸಿವಿ 19 ಫೀಟ್ ಅಂತ. ಇದು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರದ್ದು ಹೆಂಗೆ ಬಿಡಿಯೋದು ಹೆಂಗೆ ಸಾಹಿತ್ಯ ಐತಲ್ಲ ಅಂತಲೇ ಬಿಡಿಯೋದೇ ಸರ್ಕಲ್ ಮಾಡಿ ಕೂಡಿಸಿವಿ. ನಿನ್ನೆ 1-2 ದಿವಸದಿಂದಲೇ ನಾನು 20 ಲಕ್ಷ ರೂಪಾಯಿ ಬಿಡಿಯೋದ್ರಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡಿದ್ವಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರು ಕೂಡಿಸಿವಿ, ನಾವು ಬಿಜಾಪುರ ಸೆಂಟರ್ನಾಗ ಕೂಡಿಸಿವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಸಣ್ಣ ಮೂರ್ತಿ ಸುಮಾರು 25 ಫೂಟ್ ದೊಡ್ಡ ಮೂರ್ತಿ ಕೂಡಿಸಿ. ಸ್ಟೇಷನ್ ರೋಡ್ ಅಂತ ಹೆಸರಿತ್ತು, ಅದನ್ನು ತೆಗೆದಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಮಾಡಿ. ಬಾಬು ಜಗಜೀವನ್ ರಾಮ್ ಸಲುವಾಗಿ ಪಾಪ ಎಷ್ಟೋ ದಿವಸದಿಂದ ದಲಿತರು ಜಗಜೀವನ್ ರಾಮ್ ಮೂರ್ತಿ ಹಾಕಬೇಕಾಗ್ತದೆ. ಅದನ್ನು ಒಂದು ಸೈನಿಕ್ ಸ್ಕೂಲ್ ಜಾಗ, ಯಾವುದೂ ಸಾರ್ವಜನಿಕ ತೊಂದರೆ ಆಗಲ್ಲ, ಅಲ್ಲಿ ಕೂಡಿಸಿ. ನೀವು ಉದ್ದೇಶಪೂರ್ವಕವಾಗಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಅಡ್ಡ ಹಾಕೋದು, ಕೆಲವೊಂದು ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲಿ ಕೆಲವೊಂದು ತಿಂಗಳಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರೆ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅವನ್ನೆಲ್ಲ ನೀವು ಹೇಳ್ತೀನಿ. ನಾಳೆ ಬಂಗಾ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ. SP ಮಾಡ್ಬೇಕಲ್ಲ. ಈಗ ಅಲ್ಲಿ ಕಲ್ಲೆ ಬರ್ತಾವು, ಚಪ್ಪಲಿ ಬರ್ತಾವು. ಒಬ್ಬ ಪೊಲೀಸ್ ಅಲ್ಲಿ ಒಳಗಿರೋಂಥವ್ರು ಮಾಹಿತಿ ಕೊಡ್ತಾರೆ, ಒಳಗೆ ರಾಡ್ ಅದಾವು, ಅದಕ್ಕೆ ಭಯ ಪಟ್ಟವರು ಅವ್ರಿಗೆ ಗದ್ದ ತುಟಿ ಹಿಡಿದು ಕಸ ಮತ್ ಕರೋ ಅಂತ ಹೇಳ್ತಾರೆ. ಇಲ್ಲಿ ಹಿಂದೂಗಳ ಮೇಲೆ ಹೀನಾಗಿ ಹೊಡಿತಾರೆ. ನೀವು 1 ಸೈಡ್ ಇಟ್ಟು ಈ ಪೊಲೀಸರ ಆಕ್ಷನ್ನು
ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದ್ರೆ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದ್ರಂದ್ರೆ ನಮ್ಮ ಸಮಾಜ ಎಂದು ಒಪ್ಪಿಕೊಂಡಿಲ್ಲ. ಯಾವುದೇ ಇರಲಿ, ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರಲಿ, ಸಂತ ಕನಕದಾಸರು ಇರಲಿ, ಇದನ್ನು ನಾವು ಇವತ್ತು ಬಂದೀವಿ. ನಾಳೆ ನಮ್ಮ ಎಲ್ಲ ಬಾಗಲಕೋಟೆ ನಾಗರಿಕರು ಅವ್ರನ್ನ ಬೇಡಿಕೆ ಇಟ್ಟಾರೆ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೋದಿ ಅದನ್ನ ಅವ್ನ ಅರೆಸ್ಟ್ ಮಾಡಿರಿ, ಅವ್ರ ಮ್ಯಾಗ ಗುಂಡ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸಿ. ಎಷ್ಟು ಮಂದಿಗೆ ಹೊಡೆದಿರಿ, ಆಕ್ಷನ್ ತೊಗೊಂಡೆಲ್ಲ ಏನು ಸುಮ್ಮನೆ ಒಳಗೆ ಕುಂಡಿಸಿರಿ, ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ. ಯಾಕಂದ್ರೆ ನಿಮ್ಮ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೀ ಆಡಳಿತ ಪಕ್ಷ ಮಾತು ಕೊಟ್ಕೊಂಡು ಹೋದರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೊಳಿ ಹುಣ್ಣಿದೆ, ಮತ್ತು ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡೋದು ಅನ್ನೋದು, ಇದೆಲ್ಲ ನೀವು ಮಾಡ್ತಿರುವಂಥ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ. ಇದನ್ನು ಈಗಾದರೂ ಎಸ್ ಪಿ ಅವರು ಈಗ 5 ಮಂದಿ ಎಸ್ ಪಿ ಏನೋ ಬಂದಾರ್ತಾರೆ. 5 ಮಂದಿ ಎಸ್ ಪಿಗಳು ಅಂದ್ರೆ ಯಾಕೆ ಬಂದಾರಪ್ಪ ಅಂದ್ರೆ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅಂತ ಅವ್ರ ಬಳಿ ಮಾಹಿತಿ ಐತೆ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರೆ. ಇದೇನು ಅವಶ್ಯಕತೆನೇ ಇಲ್ಲ. ಕ್ರಿಮಿನಲ್ಸ್ ಎಲ್ಲಿದಾರ ಅವರೇ ಅದಾರ, ಹಿಂದೂಗಳು ಅದಾರ, ಯಾರು ಒಬ್ಬರೇ ನಮ್ಮವರು ಯಾವುದೋ ಗಲಾಟೆ ಮಾಡ್ಯಾರ. ಅಷ್ಟು ಎಸ್ ಪಿಗಳನ್ನ ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ, ಬಜಾರ್ ಯಾಕೆ ಬಂದ್ ಮಾಡಿದ್ವಿ? ಸರಳವಾಗಿ ಬಜಾರ್ ನಡೆಯಂಗೆ ವ್ಯವಸ್ಥೆ ಮಾಡಿ ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರಿಗೆ ಏರಿಯಾದಾಗ ಬಂದ್ ಮಾಡಿರಿ. ಯಾರು ದಂಧೆ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡಿ. ತಾವೇ ಎಲ್ಲ ಬಂದ್ ಆಯ್ತು ಅಂದ್ರೆ ತಾನೇ ಸರಿಯಾಗಿ ಬರ್ತಾರೋ. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ರೆಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರು ಮೊದಲೇ ನಾಳೆ ಬಣ್ಣ ದಿವಸ ಮತ್ತು 3-4 ದಿವಸ ಬೆಳಿಗ್ಗೆ ಮಾರ್ಕೆಟ್ ಬಂದಾಗ ಮತ್ತು ಜನರಿಗೆ ಅಷ್ಟು ತೊಂದರೆ ಆಗ್ತದೆ. ಇದನ್ನು ನೀವು ಸಡಿಲಿಸ್ರಿ, ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡ್ರಿ. ಅವ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಂಶಯಾಸ್ಪದ ವ್ಯಕ್ತಿಗಳು ಅಡ್ಡಾಡಕತ್ರ ಒಂದು ಒಳಗೆ ಹಾಕ್ತಾರೆ. ಮಾರ್ಕೆಟ್ನಾಗ ಯಾಪ ಮುಗ್ದದ ಹಳ್ಳಿ ಜನ ಬಂದಿರ್ತಾರ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರ, ಅವ್ರಿಗೆ ಸುಮ್ಮನೆ ಗಲಾಟೆ ನೋಡ್ಕೊಂಡೇ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನು ಹದ್ದುಬಸ್ತು ಮಾಡುವಂಥದ್ದು ಕ್ರಮ ತಗೊಂತ ಮಾಡಿ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರೆ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರಿಗೂ ಮತ್ತು ಬಸವಣ್ಣವರು ಮುಖ್ಯ ಸ್ವಂತ ವ್ಯವಸ್ಥೆ ಮಾಡ್ತೀವಿ. ಅವ್ರು ಹೇಳಿದ ಪ್ರಕಾರ ನಡ್ಕೋದು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವ ಮಾಡಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತು 2 ಮೂರ್ತಿಗಳು ಆ ಜಾಗದಲ್ಲಿ ಹೋಗ್ಕೊಂಡಿರ್ಬೇಕು. ಕೂಡದೇ ಇದ್ದರೆ ಮುಂದೆ ಯಾರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಾವೇ ಕೂರ್ಸೋಗ್ತೀವಿ, ನಾವೆಲ್ಲ ಕಾಕತ್ತು ಇಡೀ ಬಾಗಲಕೋಟೆ ಚಲೋ ಹೋಗ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡ್ತೀವಿ, ಹಂಗೆ ಇಲ್ಲೂ ಬರ್ತೀವಿ. ಬಂದು ನಾವು ಕೂರಿಸ್ತೀವಿ. ನಿಮ್ಗೆ ಎಷ್ಟು ಗೋಳಿಬಾರ್ ಮಾಡ್ತೀವಿ, ನೀವು ಎಷ್ಟು ಫೋರ್ಸ್ ತರ್ತೀವಿ, ಅದನ್ನು ನಾವು ತಯಾರಾಗಿರ್ತೀವಿ. ನಮ್ಮ ಬಲಿದಾನ ಆದ್ರೆ ಆಗಲ್ಲ. ಆದರೆ ನೀವು ಕಾನೂನು ಪ್ರಕಾರ ಸುಮ್ಮನೆ DC ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಯಾಕೆ ಸುಪ್ರೀಂ ಕೋರ್ಟ್ಗೆ ನಾನು ಅವ್ನು ಹೇಳ್ರಪ್ಪ ಲೀಗಲಿಟಿ ಏನೈತೆ ಅಂತ ಹೇಳ್ರಿ, ಜನರಿಗೆ ಹೇಳ್ರಿ, ಸುಳ್ಳು ಹೇಳುವಂಥದ್ದು. ಯಾಕಂದ್ರೆ ಬಿಡೇ ಕಮರ್ಷಿಯಲ್ ಇದ್ರ ಯಾವ ಇದ್ರ CS ಐಟ್ನಾಗ ಐತಿ, ಸಾರ್ವಜನಿಕ BTD ಇದ್ರ ಸಲುವಾಗಿ ಐತಿ. ಮುನ್ಸಿಪಾಲಿಟಿ ಅವ್ರಿಗೆ ಯಾರು ಸೆಲೆಕ್ಟ್ ಅವರೋ ಮಾಡ್ಯಾರ, BTDದವರು ಇಲ್ಲಿ ಮುನ್ಸಿಪಾಲಿಟಿ ಬಿಟ್ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಹೂರ್ತ ಮುಗಿತಂದ್ರೆ ಆ ಆಸ್ತಿ ನಗರಸಭೆ ಆಸ್ತಿ ಅದು, ಮತ್ತು ಅವರು ಕೆಡವು ಮಾಡಿದ್ದನ್ನು ನೀವು ಬೆಲೆ ಕೊಡುವುದಿಲ್ಲ. ಅದಕ್ಕೆ ಆ ಮೂರ್ತಿ ಕುರಿಸೋಕೆ ಆಗಬೇಕು. ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಪೊಲೀಸರು ಮಾಡುವಂಥದ್ದು ಮಾತಕ್ಕಲ್ಲ. ನೀವು ಯಾರು ಆರೋಪಿಗಳಾದ್ರೆ ಅವನ್ನ ಹಿಡಿಬೇಕು. ಹಿಡಿದೇ ಇದ್ದರೆ 26ನೇ ತಾರೀಕಿಗೆ ಅವರೆಲ್ಲ ನಮ್ಮ ಹಿಂದೂಗಳು ಏನು ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು. SP ಅವರು ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರ ಬರೀ ಒಂದು ಸೈಡಾಗಿ ತಿಮ್ಮಾಪುರ ಮಾತಾಡಬಾರ್ದು. ಎಲ್ಲ ಸಮುದಾಯಗಳನ್ನ ಅವರೆಲ್ಲರೂ ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕ್ಯಲ್ಲ ತಿಮ್ಮಾಪುರ ಅವ್ರಿಗೆ. ಅವ್ರು ಮಾತಾ ಇರ್ತಂದ್ರೆ ಹೇಳ್ತಾರೆ ನಮ್ಮ ಸಾಬ್ರ ಹಾಕ್ಯಾರ ಅಂತ.
ಎಲ್ಲ ಹಿಂದೂಗಳು ಓಟ್ ಹಾಕಿದಾಗನೇ ನೀವು ಆಚೆ ಬಂದಿದ್ದು. ನೀವು ಹಿಂದೂಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನೀವು ಜವಾಬ್ದಾರ ಆಗ್ತೀರಿ. ನಾಳೆ ವಿಧಾನಸಭೆಯಲ್ಲಿ ಸಹಿತ ನಾನು ಬಾಗಲಕೋಟೆ ಪರಿಸ್ಥಿತಿ ಬಗ್ಗೆ, ಅದರ ಜೊತೆಗೆ ಶಿವಾಜಿ ಮಹಾರಾಜರದು ಬಸವಣ್ಣವ್ರದ್ದು ಮುಕ್ತಿ ಕೂರಿಸೋದ್ರ ಬಗ್ಗೆ, ಕಾನೂನು ತೊಡಕೆ ಏನಾದ ಅನ್ನೋ ಬಗ್ಗೆ ನಾವು ಚರ್ಚೆ, ಕಾನೂನು ಅಟೆನ್ಷನ್ ಗಮನ ಸೆಳೆಯುವ ಸೂಚನೆ ಹಾಕ್ತೀನಿ, ಚರ್ಚೆ ಮಾಡ್ತೀನಿ. ಅಷ್ಟರೊಳಗಾಗಿ ನಾಳೆ 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ. ಮುಂದೆ ಸುಮಾರು 15 ದಿವಸ ನಮ್ಮ ಅಧಿವೇಶನ ಮಾಡಿದ್ದೇವೆ. ಅದರಲ್ಲಿ ನಾನು ಸುದೀರ್ಘವಾಗಿ ಬಾಗಲಕೋಟೆ ಪ್ರಕರಣ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮಗಳ ಮೇಲೆ ಹಿಂದೂ ಭಜನೆ ಮಾಡ್ತಾರೆ. ಒಂದು ಗಿಡದಾಗ ಜಂಡ ಹಾಕಂದ್ರೆ ಮೊನ್ನೆ ಇದಕ್ಕೆ ಹೋಗಿದ್ದೆ, ಇಲ್ಲಿ ನಮ್ಮ ಯಾದಗಿರಿ ಬಳಿ ಗುರುಮಠ ಕಲ್ತೀವಿ. ಪಾಪ ಒಂದು ಸಣ್ಣ ಹಳ್ಳಿ, ಮುಗ್ಧ ಜನ ಆ ಒಂದು ಗಿಡದಾಗ ಭಗವಚ್ಚಾರ, ಅದ್ರ ಮುಂದೆ ಒಂದು ಮಸೂತಿ ಐತಿ. ಈ ಫೋಟೋ ತಗೊಂಡೇ ಆ ಮಸೂತಿ ಮ್ಯಾಗ ಅದು ಫೋಟೋ ಹಿಂಗನ ಭಗವಂತ ಕಾಣಿಸ್ತದ. ಅದಕ್ಕೆ ಅವ್ರ ಮನೆಗೆ ಹೋಗಿ ಹೊಕ್ಕು ಹೊಡೆದು ಅವ್ರ ಪಾಪ ತಪ್ಪಾಗಿತ್ತ ತಳಿ ಇದು ಬಿಡ್ಕೊಂಡ್ರು ಬಿಟ್ಟಲ್ಲ. ಅಂದ್ರೆ ಈ ರೀತಿ ಗುಂಡಾಗಿರಿ ಏನಿದೆ ಇದ್ರ ಬಗ್ಗೆ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅವ್ರಿಗೆ ಕಾನೂನು, ಹಿಂದೂಗಳ ಕಾನೂನು ಆಗಿದೆ. ಯಾರೂ ಈ ರಾಜ್ಯದಲ್ಲಿ ದಲಿತರಾಗಲಿ ಹಿಂದೂಗಳಾಗಲಿ ಯಾರೂ ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಮಾಡಿದೆ. ಅದಕ್ಕೆ ನಾವು ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಅದರಾಗೆ ಇದನ್ನು ಸರಿಪಡಿಸುವಂಥ ಕೆಲಸ जिला अधिकारी जिला पुलिस जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।